ಚನ್ನಪಟ್ಟಣ ದಾಟಿ ಈಗ ಮದ್ದೂರಿನ ಕಡೆಗೆ ಸಾಗ್ತಿರುವಂಥ ಪಾದಯಾತ್ರೆ, ಇದು ಏನು ಅಂತಿಮ ಯಾತ್ರೆ. ಸೊ ಅಲ್ಲಿಂದ ಭಾಳಷ್ಟು ಮಂದಿ ಈಗ ದಾರಿಯ ಉದ್ದಕ್ಕೂ ಕೂಡ ಎರಡೂ ಕಡೆ ಕೂಡ ನೀವು ನೋಡ್ತಿರೋ ಹಾಗೆ ಅವರ ಬೆಂಬಲಿಗರು, ಅವ್ರನ್ನ ಭಾಳಷ್ಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂಥವ್ರು, ಇಷ್ಟಪಡ್ತಿದ್ದಂಥವ್ರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಸದ್ಯೀಗ ಸೋಮನಹಳ್ಳಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರತಿಮಾ ಭಟ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಿಮಾ, ನಾವು ಗಮನಿಸ್ತಾ ಇದ್ದೀವಿ ಈಗ ಒಂದು ಕಡೆ ಚನ್ನಪಟ್ಟಣ ದಾಟಿ ಇನ್ನೇನೊಂದು 20 ರಿಂದ 15 ಕಿಲೋಮೀಟರ್ ಒಳಗೆ ಆ ಒಂದು ದೂರದಲ್ಲಿದ್ದಾರೆ. ಭಾಳಷ್ಟು ಮಂದಿ ಅಲ್ಲಿ ನೋಡೋಕೆ ನಿಂತಿರೋದ್ರಿಂದ ಅಲ್ಲಿ ಸ್ವಲ್ಪ ಬರುವಂಥ ಸ್ವಲ್ಪ ತಡ ಆಗ್ತಿದೆ. ಬಟ್ ಅಲ್ಲಿ ಏನು ಸಿದ್ಧತೆ ಆಗ್ತಿದೆ, ಈಗ ಏನು ಸಿದ್ಧತೆಗಳು ಆಗ್ತಾ ಇದೆ, ಏನೆಲ್ಲ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ, ಯಾರ್ಯಾರು ಬರ್ತಾರೆ ಅಲ್ಲಿಗೆ ಅಂತ? ಯಾಕಂದರೆ ಒಂದಷ್ಟು ಮಂದಿ ಊರಿನವರಿಗೆ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ, ನಮ್ಮೂರಿಗೆ ಬರ್ತಾ ಇರೋದ್ರಿಂದ ಅಲ್ಲಿಗೆ ಬರ್ತೀವಿ ಅಂತ. ಸೊ ಎಷ್ಟು ಜನ ಸೇರ್ಬೋದು ಇವತ್ತು ಅಲ್ಲಿ ಅಂತ? ನಿಜ ಅವಿನಾಶ್, ಈ ಜಾಗ ನಾವೇನು ನಿಂತಿದ್ದೀವಿ ಇದು SM ಕೃಷ್ಣ ಅವರಿಗೆ ಬಹಳ ಇಷ್ಟವಾದಂತಹ ಜಾಗ ಅಂತ ಕರೆಯಲಾಗುತ್ತೆ. ಹಾಗಾಗಿಯೇ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಸಕಲ ಸಿದ್ಧತೆಗಳಾಗಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇಲ್ಲಿ ಸಿಮೆಂಟ್ ಸ್ಲ್ಯಾಬ್ ಹಾಕಿ ಏನು ನಿರ್ಮಾಣ ಮಾಡಲಾಗಿದೆ, ಇಲ್ಲೇ ಇದೇ ಜಾಗದಲ್ಲೇ SM ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತಂದು ಇರಿಸಲಾಗುತ್ತೆ. ಆ ಬಳಿಕ ಇಲ್ಲಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ, ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ನಾವು ನಿನ್ನೆ ಕೂಡ ಗಮನಿಸಿದ್ವಿ ಸದಾಶಿವನಗರ ನಿವಾಸದಲ್ಲಿ ಯಾವ ಪರಿ ಜನ ಬಂದಿದ್ರು, ಡಿಗ್ನಿಟರೀಸ್ ಬಂದಿದ್ರು ಅಂತ ಅನ್ನೋದನ್ನು. ಅದರಲ್ಲೂ ಈಗ ಸೋಮನಹಳ್ಳಿ ಅವರ ಹುಟ್ಟೂರು, ಇಲ್ಲೇ ಅವರು ಪ್ರಾಥಮಿಕ ಅಭ್ಯಾಸವನ್ನು ಮಾಡಿದ್ದು, ಜೊತೆಗೆ ಈ ಊರಿನ ಜೊತೆ ಅವರಿಗೆ ಒಂದು ಬಹಳ ದೊಡ್ಡ ನಂಟಿದೆ, ಬಾಂಧವ್ಯ ಇದೆ. ಹಾಗೆ ಇಲ್ಲಿ ನಾವು ಗಮನಿಸಿದ್ವಿ, ಆಗಲೇ ನಾವು ದೃಶ್ಯಗಳಲ್ಲೂ ಕೂಡ ತೋರಿಸಿದ್ವಿ, ಕೆಫೆ ಕಾಫಿ ಡೇ ಇರುವಂತಹ ಜಾಗ ಇದು. ಕೆಫೆ ಕಾಫಿ ಡೇ ಅಂತಂದರೆ ನಾವು ಅಂದ್ಕೊಳ್ತೀವಿ ಅದು ಸಿಟಿಯಲ್ಲಿ ಇರಬೇಕಾದಂತಹದ್ದು ಅಂತ, ಆದರೆ ತಮ್ಮ ಹಳ್ಳಿಯಲ್ಲೂ ಒಂದು ಆಗಬೇಕು ಅಂತನ್ನುವಂಥ ಒಂದು ಆಶಯ ಏನಿತ್ತು ಅವರಿಗೆ. ಹಾಗಾಗಿ ಈ ಜಾಗದಲ್ಲಿ ಆರಂಭಿಸ್ತಾರೆ. ಈಗ ಅದು ಫಂಕ್ಷನ್ ಮಾಡ್ತಿಲ್ಲ ನಿಜ, ಆದರೆ ಅವರಿಗೆ ಈ ಜಾಗದ ಮೇಲಿದ್ದಂತಹ ಪ್ರೀತಿ ಒಂದಿಂಚೂ ಕೂಡ ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಈ ಜಾಗದಲ್ಲಿ ಎಲ್ಲ ವ್ಯವಸ್ಥೆನ ಮಾಡಿಕೊಡಲಾಗಿದೆ, ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ದೂರ ದೂರದ ಊರುಗಳಿಂದ ಇತ್ತ ಬರ್ತಾ ಇದ್ದಾರೆ ಜನ. ಅಂತಿಮ ಯಾತ್ರೆಯಲ್ಲಿ ಜನ ಭಾಗಿಯಾಗ್ತಾ ಇದ್ದದನ್ನು ನಾವು ನೋಡ್ತಾ ಇದ್ವಿ. ಈಗ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಈ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಹಾಗೇನೆ ಶ್ರೀಗಂಧದ ಮರದ ತುಂಡುಗಳು ಕೂಡ ತರಲಾಗಿದೆ. ನಾವಾಗಲೇ ವಿಜುವಲ್ಸ್ ಅಲ್ಲಿ ಕೂಡ ಗಮನಿಸಿದ್ವಿ, ಒಂದು ವಾಹನ ಸಿದ್ಧ ಆಗಿದ್ದನ್ನು ಸುಮಾರು 1000 kgಯಷ್ಟು ಗಂಧದ ತುಂಡುಗಳನ್ನು ಬಳಕೆ ಮಾಡಲಾಗುತ್ತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂತಹ ಸಂದರ್ಭದಲ್ಲಿ. ಶ್ರೀಗಂಧ ಅಂತಂದ್ರೆ ಶ್ರೀಗಂಧವನ್ನ ಬೆಳೆಯುವುದಕ್ಕೆ SM ಕೃಷ್ಣ ಅವರು ಏನು ಉತ್ತೇಜನವನ್ನ ಕೊಟ್ಟಿದ್ರು ರೈತರಿಗೆ, ಇವತ್ತಿಗೂ ಕೂಡ ಅದನ್ನ ನೆನಪಿಸ್ಕೊಳ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ತಂದಂತಹ ಪಾಲಿಸಿಗಳು, ಅವರು ನಡೆದುಕೊಂಡಂತಹ ರೀತಿ. ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ನಾವು ಮಂಡ್ಯ ಅಂತಂದ್ರೆ ಏನ್ ಹೇಳ್ತೀವಿ, ಕಾವೇರಿ ನದಿ ಒಂದು ಜೀವ ನಾಡಿ ಈ ಊರಿನ ಪಾಲಿಗೆ. ಆ ನೀರನ್ನ ಪಕ್ಕದ ರಾಜ್ಯಗಳಿಗೆ ಬಿಡಬೇಕು ಅಂತನ್ನುವಂತಹ ಪರಿಸ್ಥಿತಿ ಬಂದಾಗ, ಕ್ರೈಸಿಸ್ ಉಂಟಾದಾಗ, ಆ ಸಂದರ್ಭದಲ್ಲಿ SM ಕೃಷ್ಣ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಆ ಪಾದಯಾತ್ರೆ ನಿರ್ವಹಿಸಿದಂತಹ ರೀತಿ, ಅವರು ಪಕ್ಕದ ರಾಜ್ಯಗಳೊಂದಿಗೆ ನಡೆದುಕೊಂಡಂತಹ ಬಗ್ಗೆ, ಒಂದು ಕಾರ್ಡಿಯಲ್ ರಿಲೇಶನ್ಶಿಪ್ ಏನು ಮೇಂಟೈನ್ ಮಾಡಿದ್ರು, ಅದೆಲ್ಲವನ್ನ ಕೂಡ ಇವತ್ತು ಪ್ರತಿಮಾ ಈಗ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಅಂತ್ಯಕ್ರಿಯೆ ಸಿದ್ಧತೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ಅಂತಿಮ ಯಾತ್ರೆಯ ನೇರ ದೃಶ್ಯಗಳನ್ನ ಕೂಡ TV9 ಮೂಲಕ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಒಂದಷ್ಟು ಮಂದಿಗೆ ಕ್ಲಾರಿಟಿ ಕೊಡೋದಾದ್ರೆ ಇಲ್ಲಿ ಸೋಮನಹಳ್ಳಿಗೆ ಬರುವಂಥದ್ದು ಏನಿದೆ ಅದ್ರ ಬಗ್ಗೆ ಕೂಡ ನಾನು ಮುಂದಿನ ಹಂತದಲ್ಲಿ ನಿಮ್ಮನ್ನ ಕೇಳ್ತೀನಿ. ಈಗ ನಾವು ಚನ್ನಪಟ್ಟಣದಿಂದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ನಾನಾಗಲೇ ಹೇಳಿದ ಹಾಗೆ ಇನ್ನೇನೊಂದು ಅರ್ಧ ತಾಸಿನ ದಾರಿ ಅಷ್ಟೇನೆ. ಬಟ್ ಅಲ್ಲಲ್ಲಿ ಅಂತಿಮ ದರ್ಶನಕ್ಕೆ ಜನ ಸೇರ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ, ಅದಕ್ಕೇನೆ ಸದಾಶಿವನಗರದಿಂದ ಸ್ವಲ್ಪ ಬೇಗನೆ ಬಿಡ್ಲಾಯ್ತು. ಪ್ರತಿಮಾ, ಈಗ ಸೋಮನಹಳ್ಳಿಯ ವಿವರ ಕೊಡ್ತಾ ಇದ್ರಿ ನೀವು. ಈಗ ಒಂದಷ್ಟು ಮಂದಿಗೆ ಅಲ್ಲಿಗೆ ಬರಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಕೊನೆಯದಾಗಿ ಅಂತಿಮ ದರ್ಶನ ಪಡಿಬೇಕು ಅಂತ. ಸೊ ಅಲ್ಲಿ ಬರೋದಕ್ಕೆ ವ್ಯವಸ್ಥೆ ಹೇಗಿದೆ? ಇನ್ನು ಅಲ್ಲಿನ ಅಂತಿಮ ದರ್ಶನಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ VVIPಗಳಿಗೆ, ಸಾಮಾನ್ಯ ಜನರಿಗೆ ಏನು ವ್ಯವಸ್ಥೆ, ಒಂದು ಕ್ಲಾರಿಟಿ ಹೇಗಿದೆ ಅಂತ ಅಲ್ಲಿ ಬರೋದಕ್ಕೆ? ಬಹುಶಃ ಎಲ್ಲ ಸಾರ್ವಜನಿಕರಿಗೂ ಕೂಡ ಎಲ್ಲ ಅನುಕೂಲವನ್ನು ಇಲ್ಲಿ ಮಾಡಿಕೊಡಲಾಗ್ತಾ ಇದೆ. ನಾವಾಗಲೇ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ವಿ. ಹಾಗೇನೆ ಈ ಅಂತಿಮ ವಿಧಿವಿಧಾನಗಳನ್ನ ನಡೆಸ್ಕೊಡೋದಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರೇನಿದ್ದಾರೆ, ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಅವರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು SM ಕೃಷ್ಣ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಮಾಡಿದಂತಹ ಸಾಧನೆ, ಕೊಟ್ಟಂತಹ ಕೊಡುಗೆಗಳನ್ನು ಪ್ರತಿಯೊಬ್ಬರು ಕೂಡ ಸ್ಮರಿಸ್ತಾರೆ. ಇವತ್ತು ನಡೆಯಲಿರುವಂತಹ ಈ ವಿಧಿವಿಧಾನಗಳು, ಅದಕ್ಕಾಗಿರುವಂತಹ ಸಿದ್ಧತೆಯನ್ನು ಆ ಮಾಹಿತಿ ನೀಡೋದಾದ್ರೆ ತಾವು? ಖಂಡಿತವಾಗಿಯೂ ಸಹಿತ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ರಾಜ್ಯಪಾಲರು ಮತ್ತು ಭಾರತ ದೇಶದ ವಿದೇಶಾಂಗ ಸಚಿವರು ಎಲ್ಲವರು ಚಿಕ್ಕ ವಯಸ್ಸಿಂದ ಏನು ಹುದ್ದೆಗಳಿದೆಯೋ ದೊಡ್ಡ ಹುದ್ದೆವರೆಗೂ ಸಹಿತ ವಿಶೇಷವಾಗಿ ಅವರೆಲ್ಲರನ್ನು ಅಲಂಕರಿಸಿದ್ದಾರೆ. ಇವತ್ತು ಅವರ 2ನೇ ದಿನ, ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಅಂತ್ಯ ಸಂಸ್ಕಾರವನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು
ಸ್ವಗ್ರಾಮವಾದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಈ ಒಂದು ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಬಹಳ ಇವಾಗಲೇ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಹೊರಟು ಬಿಡದಿ ರಾಮನಗರ ಮಾರ್ಗವಾಗಿ ಚನ್ನಪಟ್ಟಣ ಮದ್ದೂರಿಗೆ ಬಂದಿದೆ. ಮದ್ದೂರಿನಂತ ಈಗ ಇನ್ನೇನು ಈ ಸೋಮನಹಳ್ಳಿ ಈ ಗ್ರಾಮಕ್ಕೆ ಬರುತ್ತೆ. ಇಲ್ಲಿ ಚಿತಾಗಾರವನ್ನು ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಸುಂದರವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಗೌರವಯುತವಾಗಿ ಅವರಿಗೆ ಯಾವ ರೀತಿ ನಡಿಬೇಕೋ ಸಂಸ್ಕಾರ ಅವರ ಕುಟುಂಬ ವರ್ಗದವರು ಎಲ್ಲರೂ ಸಹಿತ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಲೇ ಈಗ ನಾವು 15 ಜನರ ವೇದಿಕೆ ತಂಡ ಬಂದಿದೆ. ಅವರು ಒಕ್ಕಲಿಗರ ಸಂಪ್ರದಾಯದಂತೆ ಅಂದರೆ ನಮ್ಮ ದೇಹ ಪಂಚಭೂತಗಳಲ್ಲಿ ವಿಲೀನ ಆಗಬೇಕು. ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶ ಅಂತ ಹಾಗೆ ವಿಲೀನ ಆಗುವಂತೆ ಈ ದಿನ ನಾವು ದಹನ ಸಂಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅಗ್ನಿ ಮುಖಾಂತರವಾಗಿ ನಾವು ಮಾಡಿ ಅವರಿಗೆ ಈ ದೇಹವನ್ನು ದಹನ ಸಂಸ್ಕಾರ ಮಾಡ್ತೇವೆ. ಈಗಾಗಲೇ ಬಂದ ಮೇಲೆ 3 ಗಂಟೆಗೆ ಎಲ್ಲ ಸಚಿವರು, ಮಂತ್ರಿಗಳು, MLAಗಳು, ಗುರುಗಳು, ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಪುಷ್ಪ ನಮನವನ್ನು ಮಾಡ್ತಾರೆ. ನಂತರ ನಾವು ಈ ಒಂದು ಜಾಗದಲ್ಲಿ ಗೌರವ ವಂದನೆಗಳ ಆದ ನಂತರ 4 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮೊದಲು ಅವರಿಗೆ ಗಣಪತಿ ಪ್ರಾರ್ಥನೆ ಪೂಜೆಯೊಂದಿಗೆ ನಾವು ಪುಣ್ಯಾಹ, ಪಂಚಗವ್ಯಾದಿಗಳು, ಹಾಲು, ಮೊಸರು, ಸಗಣಿ, ಗಂಜಲ ಎಲ್ಲವನ್ನು ಇಟ್ಟು ಅದಕ್ಕೆ ಅಭಿಷೇಕವನ್ನು ಮಾಡುತ್ತೇವೆ. ಮತ್ತು 7 ನದಿಗಳ ತೀರ್ಥ ಬಂದಿದೆ. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ತೀರ್ಥ ಪ್ರೋಕ್ಷಣೆ. ಎಲ್ಲ ದೇವತಾ ಸ್ಥಾನದ ಪ್ರಸಾದಗಳು ಬಂದಿದೆ. ಎಲ್ಲವನ್ನು ಮಂಡ್ಯ ಜಿಲ್ಲೆಯ ದೇವಸ್ಥಾನದ ಅದನ್ನೆಲ್ಲ ಅದರಲ್ಲಿ ಹಾಕಿ ಅವರಿಗೆ ಪ್ರೋಕ್ಷಣೆಯನ್ನು ಮಾಡ್ತೇವೆ. ನಂತರ ಅದಕ್ಕೆ ಕರ್ಣಮಂತ್ರ ಪಠಣ ಅಂತಾರೆ, ನೂತನ ವಸ್ತ್ರಧಾರಣೆ ಅಂತಾರೆ. ಅವರ ಕುಟುಂಬ ವರ್ಗದವರು ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಧನ್ಯವಾದಗಳು ಶರ್ಮಾ ಅವರೇ. ಬಹುಶಃ ಅವಿನಾಶ್ ತಾವು ಗಮನಿಸಿದ್ರಿ ಅಂದ್ರೆ ಯಾವ ರೀತಿ ವಿಧಿವಿಧಾನಗಳು ನಡೆಯುತ್ತೆ ಅಂತ. ಹಾಗೆ ನನ್ನ ಹಿಂಭಾಗದಲ್ಲಿ ನಾವು ಒಂದು ದೃಶ್ಯಗಳನ್ನು ತಾವು ಗಮನಿಸಬಹುದು. ಅಲ್ಲಿ ಇವತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತು ತಾವು ಮೆನ್ಷನ್ ಮಾಡ್ತಾ ಇದ್ರಿ, ಇನ್ನೇನು ಒಂದು 20 ನಿಮಿಷ ಅಷ್ಟೇ ತರಲಾಗತ್ತೆ ಅವರ ಪಾರ್ಥಿವ ಶರೀರವನ್ನ. ತರ್ತಾ ಇದ್ದಂತೆ ಮೊದಲಿಗೆ ಅವರಿಗೆ ಗೌರವ ವಂದನೆಯನ್ನ ಸಲ್ಲಿಸಲಾಗುತ್ತೆ. ಹಾಗಾಗಿ ಈಗ ಸಿದ್ಧ ಆಗಿದೆ ಗಾರ್ಡ್ ಆಫ್ ಆನರ್ಸ್ಗೆ ಎಲ್ಲವೂ ಕೂಡ. ಆ ಬಳಿಕ ಈ ಜಾಗದಲ್ಲಿ ತಂದು ಇರಿಸಿ ಇಲ್ಲಿ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ, ಅವರಿಗೆ ಅಂತಿಮ ನಮನವನ್ನ ಸಾರ್ವಜನಿಕರು ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗುತ್ತೆ. ತಾವಾಗಲೇ ಪ್ರಶ್ನಿಸ್ತಾ ಇದ್ರಿ, ಸಾರ್ವಜನಿಕರು ಬರೋದಕ್ಕೆ ಬಹಳಷ್ಟು ಜನ ಇಲ್ಲಿಗೆ ಧಾವಿಸ್ತಾ ಇರ್ತಾರೆ, ಅವರಿಗೆಲ್ಲ ಅನುಕೂಲ ಇದೆಯಾ ಅಂತ. ಇಲ್ಲಿ ಎಲ್ಲ ಅನುಕೂಲವನ್ನ ಮಾಡಲಾಗಿದೆ, ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಅಲ್ಲೂ ಕೂಡ ತಾವು ಗಮನಿಸಬಹುದು ಪೊಲೀಸ್ ಸಿಬ್ಬಂದಿಗಳು ಇರುವಂತದ್ದನ್ನ. ಅಂದ್ರೆ ಎಲ್ಲ ರೀತಿಯಲ್ಲೂ ಭದ್ರತಾ ವ್ಯವಸ್ಥೆಗೆ ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ದೃಷ್ಟಿಯಿಂದ ಎಲ್ಲಾ ಅನುಕೂಲಕರ ವ್ಯವಸ್ಥೆನಲ್ಲಿ ಮಾಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳ ಸಮಯ ಅವಿನಾಶ್. ಆ ಬಳಿಕ ಎಸ್ ಪ್ರತಿಮಾ,